ವಕೀಲ ಹೇಮಂತ್ ಅವರ ಜೊತೆಗೆ ಮಾತನಾಡುವ ತನಕ ನಮಗೂ ಅನಿಸಿದ್ದು ಡಿಸ್ಕ್ವಾಲಿಫಿಕೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಹಿಂದಿನ ಜಡ್ಜ್ಮೆಂಟ್ಗಳಿದ್ದಾವೆ ಈ ರೀತಿಯಾದಂಥದ್ದು. ಹೇಮಂತ್ ಅವರೇ, ನೀವೊಂದು ಬೇರೆ ಉಲ್ಲೇಖವನ್ನು ಮಾಡ್ತಾ ಇದ್ದೀರಿ. ರಮೇಶ್ ಬಾಬು ಅವರು ಮತ್ತು ಧ್ರುವ ಕುಮಾರ್ ಅವರು ಹಂಗಾಗೋದಿಲ್ಲ ಅಂತಾರೆ. ಆಗಿರುವ ಉದಾಹರಣೆಗಳಿದಾವೆ ಸರ್ ಡಿಸ್ಕ್ವಾಲಿಫಿಕೇಶನ್? ಆಗಿದಾವಲ್ಲ, ತುಂಬಾ ಆಗಿದಾವೆ. ಇತಿಹಾಸ ರಾಜ್ಯಸಭೆಯಲ್ಲಿ ವೋಟ್ ಮಾಡಿದ್ದಕ್ಕೆ ನಾನು ಹೇಳೋದು. ಹೌದೌದು, ಕ್ರಾಸ್ ವೋಟಿಂಗ್ ತುಂಬಾ ಜನ ಡಿಸ್ಕ್ವಾಲಿಫಿಕೇಶನ್ ಆಗಿದೆ. ಆಗಿದೆ ಧ್ರುವ ಕುಮಾರ್ ಹೇಳಿ ಸರ್. ಆಗಿದೆ. ಅಲ್ಲ, ಯಾವ್ದಾದ್ರು ಒಂದು ಬಿಹಾರದ ಒಂದು ಕೇಸಲ್ಲಿ ಆಗಿದೆ. ಬಿಹಾರ ಕೇಸಲ್ಲಿ ಆಗಿದೆ. ರಾಜ್ಯಸಭೆ ಎಲೆಕ್ಷನ್ ಅಲ್ಲಿ ಒಂದು ಡಿಸ್ಕ್ವಾಲಿಫೈ ಆಗಿದೆ ಆಲ್ರೆಡಿ. ಹಿಂದೆ ಆಗಿದೆ. ಮಾಹಿತಿ ಪ್ರಕಾರ ಆಗಿಲ್ಲ. ಇನ್ನು ನಾಟ್ ಓನ್ಲಿ ಕರ್ನಾಟಕ, ನೀವು ಇಡೀ ದೇಶದಲ್ಲಿ ಎವರಿ 2 years ಬೈಯಾನ್ಯಲ್ ಪ್ರತಿ 7 ವರ್ಷಕ್ಕೊಂದ್ಸಲ ರಾಜ್ಯಸಭಾ ಚುನಾವಣೆ ಆಗುತ್ತೆ. ಇದುವರೆಗೂ ನನಗಿರೋ ಮಾಹಿತಿ ಪ್ರಕಾರ ಇದ್ರ ಮೇಲೆ ಬೇರೆದಾಗಿದೆ, ಪಾರ್ಟಿ ಬಿಟ್ಟು ಹೋಗಿರೋದು ಮತ್ತೊಂದಾಗಿದೆ. ಇಲ್ಲಿ ರಾಜ್ಯಸಭೆಯಲ್ಲಿ ವಿಪ್ ಉಲ್ಲಂಘನೆ ಮಾಡೋದಕ್ಕೆ ಯಾವುದೋ ಡಿಸ್ಕ್ವಾಲಿಫಿಕೇಶನ್ ಆಗಿಲ್ಲ ನನಗಿರೋ ಮಾಹಿತಿ. ಹೆಂಗೆ ಡಿಸ್ಕ್ವಾಲಿಫಿಕೇಶನ್ ಕೇಳ್ತೀರಿ ಭರತ್? ಸಿ, ಲೀಗಲ್ ಇಂಟರ್ಪ್ರಿಟೇಷನ್ನು ಈಗ ಈ ರೂಮಲ್ಲೇ 3 ಜನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಲೀಗಲ್ ಇಂಟರ್ಪ್ರಿಟೇಷನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಅವರ ಅಬ್ಸರ್ವೇಷನ್ಸು ಇದೆ ನಮ್ಮಿಂದೆ. ಸಿ, ಲೀಗಲ್ ಆ್ಯಕ್ಷನ್ ಆಗೋದು ಬಿಡೋದು ಮತ್ತೊಂದು ವಿಷಯ. ಅವ್ರು ಹೇಳಿದರು ಕೋರ್ಟಿಗೆ ಹಾಕಿದ್ದಾರೆ, ಏನೂ ಆಗಲಿಲ್ಲ. ಸಿ, ದಟ್ ಈಸ್ ಕೈಂಡ್ ಆಫ್ ಕೋರ್ಟಲ್ಲಿ ಹಾಕಿದ್ರೆ ಏನು ಆಗೋದಿಲ್ಲ, ನಾವು ಮಾಡ್ತಾ ಹೋಗ್ತೇವೆ. ಮರ್ಡ್ರ್ ಮಾಡಿದರೆ 10 ವರ್ಷ ಆಗ್ತದೆ, ಇದು ಬರುವಾಗ 10 ವರ್ಷದವರೆಗೆ ಹೊರಗಿರ್ತಾನೆ, ಆ ರೀತಿಯ ಸ್ಟೇಟ್ಮೆಂಟ್. ಅದು ತಪ್ಪಾಗಿದೆ ಇಲ್ವೋ ಮಾತ್ರ ಪ್ರಶ್ನೆ ಇದರಲ್ಲಿ. ಅವರವ್ರ ತಾಕತ್ತು ಎಷ್ಟಿದೆ ಅನ್ನೋದು ರೀ. ಈಗ 9 ಜನರನ್ನ ಉತ್ತರ ಪ್ರದೇಶದಲ್ಲಿ ಇವತ್ತೇ ನೀವು ಕ್ರಾಸ್ ವೋಟಿಂಗ್ ಮಾಡಿಸಿದ್ದೀರಿ. ಕ್ರಾಸ್ ವೋಟಿಂಗ್ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿ ನೀವು ಮಾಡಿಸಿದ್ದೀರಿ. ಅಲ್ಲ, ನಾವು ಮಾಡಿದ್ದೇವಿಲ್ವ ನನಗೂ ಸಹ ಇನ್ನೊಂದು ಕರೆಕ್ಟ್ ಗೊತ್ತಿಲ್ಲ. ಕ್ರಾಸ್ ವೋಟಿಂಗ್ ಬಂದಿದೆ ಅಂತ ಇಲ್ಲಿ ಮಾತ್ರ ಇವ್ರು ಹೇಳಿದ್ರು ನಮ್ಗೆ ಅಗತ್ಯ ಇಲ್ಲ, ಅವ್ರು ಬೇಡ, ಅವ್ರನ್ನ ಬಿಡುವುದಿಲ್ಲ ಅಂತ ಹೇಳಿ ಅವ್ರು ಬಂದಿದ್ದಾರೆ. ನಮಗೇನಾಯ್ತು, ನಮಗೆ ಕ್ಲಾರಿಟಿ ಬೇಕಿತ್ತು. ವಿ ಹ್ಯಾವ್ ಗಾಟ್ ಕ್ಲಾರಿಟಿ. ನಮ್ಮೊಟ್ಟಿಗೆ ಯಾರು ಇದ್ದಾರೆ ಇಲ್ಲೋ ಅಂತದ್ದು ಇಬ್ಬರ ಮೇಲೆ ಸಹ ಡೌಟ್ ಇತ್ತು. ಡೌಟ್ ಇಸ್ ಕ್ಲಿಯರ್. ಪುನಃ ನಾವು ಅವರನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗುವಂಥ ಪ್ರಶ್ನೆ ಇಲ್ಲ. ಇನ್ನು ಮುಂದೆ ಪ್ರಶ್ನೆ ಇಲ್ಲ, ನಮ್ಗೆ ಗೊತ್ತುಂಟು. ಈಗ ಅವರು ಇಲ್ಲ, ನಾವು ಕೇಳಿದಾಗ ಇಲ್ಲ ನನ್ನ ಪರಿಚಯದವರು ಅವರಿಗೋಸ್ಕರ ಹೋಗಿದ್ದು, ನಾನು JDS-ಗೆಲ್ಲ, ನಾನು BJP-ಗಾದರೆ ಮತ ಹಾಕ್ತಾಯಿದ್ದೆ. ಅವ್ರು ಹೇಳಿದರು ನನ್ನಂತ JDS-ಗೆ ಓಟ್ ಹಾಕ್ಲಿಕ್ಕೆ ಕೇಳಿದ್ರು ಅಂತ. ST ಸೋಮಶೇಖರ್ಗೆ ನಾವು ವಿಪ್ ಕೊಟ್ಟಾಗ JDS-ಗೆ ಓಟ್ ಹಾಕಿ ಅಂತ ಹೇಳಿಲ್ಲ, ನಾವು BJP-ಗೆ ಓಟ್ ಹಾಕಿ ಅಂತ ಹೇಳಿದ್ದು. ಹಾಗಾದರೆ ಒಂದು ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ JDS-ಗೆ ಹಾಕ್ಲಿಕ್ಕೆ ಹೇಳಿದರು, ನನ್ನ ಆತ್ಮಶಕ್ತಿ ಕೇಳಲಿಲ್ಲ ಅಂತ. ಸೊ ಇದೆಲ್ಲ ಕ್ಲಾರಿಟಿ ಇದೆ. ನಮಗೆ ಕ್ಲಾರಿಟಿ ಸಿಕ್ಕಿದೆ ಅವ್ರು ನಮ್ಮೊಟ್ಟಿಗೆ ಇದ್ದಾರಾ ಇಲ್ವೋ ಅಂಥದ್ರ ಬಗ್ಗೆ. ಸುಮ್ಮನೆ ನಮ್ಮೊಟ್ಟಿಗೆ ಇದ್ಕೊಂಡು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಬೇಡದ ಸ್ಟೇಟ್ಮೆಂಟ್ ಕೊಡೋದು, ಫಿನಿಶ್ಡ್ ನಾವು. ಈಗ ಮೈತ್ರಿ 6ಕ್ಕೆ ಕೇಳ್ತಿಲ್ಲ 3ಕ್ಕೆ ಇಳಿತಿಲ್ವಲ್ರಿ? ಮೈತ್ರಿ ವಿಷಯದಲ್ಲಿ ಕ್ಲಾರಿಟಿ ಇದೆ. ನಮ್ದು ಎಷ್ಟು ಓಟ್ ಟ್ರಾನ್ಸ್ಫರ್ ಆಗ್ತದೆ ಅವರಿಗೆ ಟ್ರಾನ್ಸ್ಫರ್ ಆಗಿದೆ, ನಮ್ಗೆ ಗೊತ್ತು. ಇಷ್ಟು ಓಟ್ ಟ್ರಾನ್ಸ್ಫರ್ ಆಗ್ತದೆ ಅವರಿಗೆ ಅಂತ ನಾವು ಒಂದು ಲೆಕ್ಕ ಉಂಟು. ಓಟೇ ಹಾಕ್ಸಕ್ ಆಗ್ತಿಲ್ಲ ಸರ್. ಕಾರ್ಯಕರ್ತರಿಗೆ ಹೇಳಿ ಮತದಾರರ ಓಟ್ ಹೆಂಗೆ ಹಾಕಿಸ್ತೀರಿ? MLA ಓಟ್ಗಳು 2 MLA ನಮ್ಮೊತ್ತಿಗೆ ಇಲ್ಲ. ಟೆಕ್ನಿಕಲ್ ರೀಸನಿಗೆ ಓಟ್ರೆ ನಮ್ಮಲ್ಲಿ ಕೂರ್ತಾರೆ. ಅವರಿಗೆ BJP-ಯಿಂದ ವಿನ್ ಆಗಿದ್ದಾರೆ. ಸೊ ದೇ ಆರ್ ಮೇಡ್ ಟು ಸಿಟ್ ವಿತ್ ಅಸ್. ಹೃದಯದಿಂದ ಅವರು ಇಲ್ಲ, ಮನಸ್ಸಲ್ಲಿ ಸಹ ಇಲ್ಲ, ಟೆಕ್ನಿಕಲಿ ಅವರು ಕೂತಿದ್ದಾರೆ ಅಷ್ಟೇ. ಅವರನ್ನು ಕನ್ವಿನ್ಸ್ ಮಾಡೋದು ಯಾಕಂತ ಹೇಳಿದ್ರೆ ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯನೇ. ಅವರು ಆಚೆ ಕಾಲಿಟ್ಟು ಹೋಗಿ ಆಗಿದೆ. ಅವರು ಟೆಕ್ನಿಕಲಿ ನಮ್ಮೊಟ್ಟಿಗೆ ಇದ್ದಾರೆ ಅಷ್ಟೇ. ಸೀಟ್ ಕೊಟ್ಟಿದ್ದಾರೆ, ಅಪೋಸಿಷನ್ ಲೀಡರ್ನ ಇದರಿಂದ ವಿನ್ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ. ಹಾಲಿಗೆ ನೀರೇನು, ಹಾಲಿಗೆ ಹಾಲೇನು, ಇದು ಕ್ಲಾರಿಟಿ ಆಗಿದೆ ಅಷ್ಟೇ. ನಮಗೆ ನಮ್ಮ ಓಟ್ ಎಷ್ಟು ನಮಗೆ ವಿ ಆಲ್ರೆಡಿ ನ್ಯೂ. ಇದು ನಮಗೆ ಲೆಕ್ಕಾಚಾರ ಮಾಡೋಗ ಸರ್ ನಮ್ಗೆ ಇಷ್ಟೇ ಓಟ್ ಬರ್ತದೆ, ಎಕ್ಸಾಕ್ಟ್ಲಿ ವಿ ನ್ಯೂ. ಇದೆರಡು ಓಟ್ ಏನಾಗ್ತದೆ ಅನ್ನುವಂಥ ಡೌಟ್ ಇತ್ತು ಅಷ್ಟೇ. ವಿಧಾನ ಪರಿಷತ್ ಉಪಚುನಾವಣೆ ಅವರ ಮತಗಳು ನಿಮಗೆ ಬರಲಿಲ್ಲ, ರಾಜ್ಯಸಭೆ ಚುನಾವಣೆ BJP ಮತಗಳು ನಿಮಗೆ ಬರಲಿಲ್ಲ, ಇನ್ನು ಲೋಕಸಭೆಯಲ್ಲಿ ಹೆಂಗೆ ಬರ್ತವೆ? ಹೆಂಗೆ ಮೂರು ಕ್ಷೇತ್ರನೋ 4 ಕ್ಷೇತ್ರ ನಮ್ಮ ಓಟ್ ಅವ್ರಿಗೆ ಅವ್ರ ಹತ್ರ 19 ಓಟು ಟೋಟಲ್ ಆಗಿ ಸಿಕ್ಕಿದ್ದು 36 ಓಟ್ ಸಿಕ್ಕಿದೆ ಅವರಿಗೆ. 2 ಓಟ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದು ಕಾಂಗ್ರೆಸ್ ಓಟೇ ಅದು ಸರ್. ಈಗ ಪರಿಷತ್ ನೋಡಿ, ಪರಿಷತ್ತು ನಡೆದಂಥ ಚುನಾವಣೆ ಇದು ಸಿಸ್ಟಮ್ಮೇ ಬೇರೆ ಇದೆ. ಮತ್ತು ಈಗ ನಡೆದಂಥದ್ದು ಖಂಡಿತವಾಗಿಯೂ ಜನಸಾಮಾನ್ಯರ ತೀರ್ಮಾನ ಅಲ್ವೇ ಅಲ್ಲ, ಮ್ಯಾಂಡೇಟ್ ಅಲ್ವೇ ಅಲ್ಲ. ಖಂಡಿತವಾಗಿಯೂ ಜನಸಾಮಾನ್ಯ ತೀರ್ಮಾನನೇ ಬೇರೆ ಆಗುತ್ತೆ. ನಮಗೆ 100% ರೂಪಾಯಿ ಭರವಸೆ ಇದೆ. ನಮ್ಮ ಮೈತ್ರಿಗೆ ಖಂಡಿತವಾಗಿಯೂ ಜನ ಬೆಂಬಲ ಇದೆ ಅಂತಕ್ಕಂಥದ್ದು. ಮತ್ತು ಒಂದೇ ಒಂದು ಮಾತನ್ನು ನಾವು ಕೇಳೋಣ. ಈಗ ಸೋಮಶೇಖರ್ ಅವರು ಹೇಳ್ತವ್ರೆ ಅಭಿವೃದ್ಧಿಗೋಸ್ಕರ ನಾನು ಮತ ಹಾಕಿದೆ ಅಂತೇಳಿ. ಆದರೆ 3 ವರ್ಷ ಸಚಿವರಾಗಿದ್ದಾಗ ಇವರು ಅಭಿವೃದ್ಧಿ ಮಾಡಲಿಲ್ವಾ? ಅಥವಾ ಇವತ್ತು ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ಯಾಕಾಗಿಲ್ಲ? ಅದಕ್ಕೆ ಉತ್ತರದಾಯಿತ್ವ ಯಾರು ಹೊಂದಿದ್ದಾರೆ ಇವತ್ತು? ಅವ್ರು ತಾನೇ ಉತ್ತರ ಕೊಡಬೇಕಾಗಿರೋರಾಗರೆ. ಅಂದರೆ ಪ್ರತಿ ಸಲ ಇವರು ಪಕ್ಷಗಳನ್ನು ಬಿಟ್ಟು ಬದಲಾವಣೆ ಮಾಡಿದಾಗಲೆಲ್ಲ ಇದೇ ಮಂತ್ರವನ್ನು ಹೇಳ್ತಾರಲ್ಲ, ಎಷ್ಟು ಮಟ್ಟಿಗೆ ಸರಿ ಇವರು ನೈತಿಕವಾಗಿ? ನಿಜವಾಗಿಯೂ ಅಸಹ್ಯ ಹುಟ್ಟಿಸ್ತಾ ಇದೆ, ಹೇಸಿಗೆ ಹುಟ್ಟಿಸ್ತಾ ಇದೆ. ಇವತ್ತೊಂದು ದಿವಸ ಕಾಂಗ್ರೆಸ್ ಪಕ್ಷ ಆಂಟಿ ಡಿಫೆಕ್ಷನ್ ಬಿಲ್ ತಂತು ಈ ದೇಶಕ್ಕೆ ಅಂತಕ್ಕಂಥ ಗೌರವ ಏನಿತ್ತು, ಆ ಗೌರವವನ್ನೇ ಆ ಆಶಯಕ್ಕೆ ವಿರುದ್ಧವಾಗಿ ಅವರ ನಡೆ ಇದೆ ಅಂತಕ್ಕಂಥದ್ದು ನನಗಂತೂ ನಾಚಿಕೆ ಆಗ್ತಿದೆ ಸರ್ ಇವತ್ತು. ಥ್ಯಾಂಕ್ ಯು ಸೊ ಮಚ್. 30 ಸೆಕೆಂಡ್ ಜಗದೀಶ್ ಶೆಟ್ಟರ್ಗೆ ಒಂದೇ ಒಂದು ಹೇಳ್ತೀನಿ. 30 ಸೆಕೆಂಡ್. ಸೋಮಶೇಖರ್ ಇಟ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ.
ನಾನು ಕಾಂಗ್ರೆಸ್ ಪಾರ್ಟಿ ಪರವಾಗಿ ಅವ್ರಿಗೆ ಕ್ಲಿಯರಾಗಿ ಹೇಳ್ತಿದ್ದೀನಿ, ನೀವು ಇದನ್ನೇ ಪ್ರಕರಣ ಉದಾಹರಣೆಗೆ ತಗೊಳ್ಳಿ, ವಿಪ್ ಉಲ್ಲಂಘನೆ ಮಾಡೋರು ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಕಾಯ್ದೆ ತನ್ನಿ, ನಾವು ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಮಾಡ್ತೀವಿ. ನಾಳೆನೇ ಮಾಡಿ ನೀವು, ನಾಳೆನೇ ಮಾಡಿ ನೀವು. ಧನ್ಯವಾದ ಸರ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.